ಮಾರ್ಕೆಟಲ್ಲಿ ಇವಾಗ ಸೌಂಡ್ ಮಾಡ್ತಾ ಇರೋದೇ ಈ UPVC ರೂಫಿಂಗ್ ಶೀಟ್ಸ್. ಇದನ್ನು ತಗೊಳ್ಳೋದು ತುಂಬ ಸುಲಭ, ಆದರೆ ಇದನ್ನು ಇನ್ಸ್ಟಾಲ್ ಮಾಡ್ಸೋಕ್ಕೆ ನೀವು ಒಂದಿಷ್ಟು ವಿಷಯನ ಸ್ವಲ್ಪ ತಿಳ್ಕೊಬೇಕು. ಮೊದಲು ಪ್ರಿಂಟಿಂಗ್ನ ನೋಡಿ ಇದು ಒರಿಜಿನಲ್ಲ ಇಲ್ಲ ಡೂಪ್ಲಿಕೇಟ್ ಅಂತ ಗೊತ್ತಾದ್ಮೇಲೆ ಈ ಶೀಟ್ನ ತಗೊಳ್ಳಿ. ಒಂದು ಶೀಟ್ ಮೇಲೆ ಇನ್ನೊಂದು ಶೀಟ್ ಕೂರೋ ಥರನೇ ಈ ಶೀಟ್ನು ಕೂಡ ನೀವು ಇನ್ಸ್ಟಾಲ್ ಮಾಡಬೇಕು. ಮುಖ್ಯವಾಗಿ ನೀವು ಈ ಶೀಟ್ ಕೆಳಗಡೆ ಹಾಕ್ಸೋ ಪರ್ಲಿನ್ಸ್ ಪೈಪ್ನ ಕೂಡ ಜಾಸ್ತಿ ದೂರ ಹಾಕ್ಸ್ಬಾರ್ದು. ಬೆಸ್ಟ್ ಡಿಸ್ಟೆನ್ಸ್ ಅಂದರೆ ಒಂದು ಪೈಪಿಂದ ಇನ್ನೊಂದು ಪೈಪ್ ನಡುವೆ 2 ರಿಂದ 2.5 ಅಡಿ ಈ ಡಿಸ್ಟೆನ್ಸ್ ಅಲ್ಲೇ ನೀವು ಪೈಪ್ಗಳನ್ನ ಹಾಕ್ಸ್ಬೇಕು. ಬೆಸ್ಟ್ ಕ್ವಾಲಿಟಿ ಪೈಪ್ಗಳಿಗೂ ಕೂಡ ಯೋಚನೆ ಮಾಡೋಂಗಿಲ್ಲ, ಯಾಕೆಂದ್ರೆ ಅದು ಕೂಡ ನಮ್ಮ ಸೇಫ್ ಫ್ರೆಂಡ್ಸ್ ಅಂಡ್ ರೂಫಿಂಗ್ ಪ್ರಾಡಕ್ಟ್ಸ್ ಅಲ್ಲಿ ಸಿಗುತ್ತೆ. ಮತ್ತೆ ಬೆಸ್ಟ್ ಕ್ವಾಲಿಟಿ ಸ್ಕ್ರೂನ ಕರೆಕ್ಟ್ ಜಾಗದಲ್ಲಿ ನೀಟಾಗಿ ಹಾಕ್ಬೇಕು. ಜೊತೆಗೆ ಸೇಫ್ಟಿಗೆ ಸ್ಕ್ರೂ ಕ್ಯಾಪ್ ನ ಯೂಸ್ ಮಾಡೋದ್ರಿಂದ ಲೀಕೇಜ್ ನ ಕಂಪ್ಲೀಟ್ ಆಗಿ ತಡಿಬಹುದು. UPVC ಶೀಟ್ ನ ಹೇಗೆ ಹಾಕ್ಸ್ಬೇಕು ಅಂತ ಗೊತ್ತಾಯ್ತಲ್ವಾ? ಮತ್ತೆ ಆಗ್ತಾಡ ನಿಮ್ಗೂ UPVC ಶೀಟ್ ಮತ್ತೆ ಅದಕ್ಕೆ ಬೇಕಾಗಿರುವಂತ ರಿಡ್ಜಸ್ ಪೈಪ್ಸ್ ಸ್ಕ್ರೂಗಳು ಒಳ್ಳೆ ಬೆಸ್ಟ್ ಕ್ವಾಲಿಟಿಯಲ್ಲಿ ನಮ್ಮ ಚಾಮರಾಜನಗರದಲ್ಲಿರುವ ಸೇಫ್ ಫ್ರೆಂಡ್ಸ್ ಅಂಡ್ ರೂಫಿಂಗ್ ಪ್ರಾಡಕ್ಟ್ ಅಲ್ಲಿ ಸಿಗುತ್ತೆ. ಹಾಗೆ ನಿಮ್ಗೆ ಎಷ್ಟು ಬೇಕೋ ಯಾವಾಗ ಬೇಕೋ ಎಲ್ಲ ರೆಡಿ ಇರುತ್ತೆ. ಸೊ ತಪ್ಪದೆ ಭೇಟಿ ನೀಡಿ. ಮತ್ತೆ ಯೋಚನೆ ಮಾಡದೆ ಕೆಳಗಡೆ ಕಾಣ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ. ಧನ್ಯವಾದಗಳು. ಮಾರ್ಕೆಟ್ ಅಲ್ಲಿ ಇವಾಗ ಸೌಂಡ್ ಮಾಡ್ತಾ ಇರೋದೇ ಈ UPVC ರೂಫಿಂಗ್ ಶೀಟ್ಸ್. ಇದನ್ನ ತಗೊಳ್ಳೋದು ತುಂಬಾ ಸುಲಭ, ಆದರೆ ಇದನ್ನ ಇನ್ಸ್ಟಾಲ್ ಮಾಡ್ಸೋಕೆ ನೀವು ಒಂದಿಷ್ಟು ವಿಷಯನ ಸ್ವಲ್ಪ ತಿಳ್ಕೊಬೇಕು. ಮೊದಲು ಪ್ರಿಂಟಿಂಗ್ನ ನೋಡಿ ಇದು ಒರಿಜಿನಲ್ಲ ಇಲ್ಲ ಡೂಪ್ಲಿಕೇಟ್ ಅಂತ ಗೊತ್ತಾದ್ಮೇಲೆ ಈ ಶೀಟ್ನ ತಗೊಳ್ಳಿ. ಒಂದು ಶೀಟ್ ಮೇಲೆ ಇನ್ನೊಂದು ಶೀಟ್ ಕೂರೋ ಥರನೇ ಈ ಶೀಟ್ನು ಕೂಡ ನೀವು ಇನ್ಸ್ಟಾಲ್ ಮಾಡಬೇಕು. ಮುಖ್ಯವಾಗಿ ನೀವು ಈ ಶೀಟ್ ಕೆಳಗಡೆ ಹಾಕ್ಸೋ ಪರ್ಲಿನ್ಸ್ ಪೈಪ್ನ ಕೂಡ ಜಾಸ್ತಿ ದೂರ ಹಾಕ್ಸ್ಬಾರ್ದು. ಬೆಸ್ಟ್ ಡಿಸ್ಟೆನ್ಸ್ ಅಂದರೆ ಒಂದು ಪೈಪಿಂದ ಇನ್ನೊಂದು ಪೈಪ್ ನಡುವೆ 2 ರಿಂದ 2.5 ಅಡಿ ಈ ಡಿಸ್ಟೆನ್ಸ್ ಅಲ್ಲೇ ನೀವು ಪೈಪ್ಗಳನ್ನ